ನಮಸ್ಕಾರ ವೀಕ್ಷಕರೇ, ಎಲ್ರಿಗೂ ನಮ್ಮ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನಮ್ಮ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಮೊದಲಿಗೆ ಮೀನಾ ಮಂಜ ಸೂರ್ಯನ ವಿರುದ್ಧ ಕಂಪ್ಲೇಂಟ್ ಕೊಡೋ ವಿಷಯ ಗೊತ್ತಾಗಿ ಅಮ್ಮನ ಮನೆಗೆ ಬರ್ತಾಳೆ. ಇಲ್ಲಿ ಕುಸುಮ ಮೀನಂಗೆ ಎಲ್ಲೇ ಹೋಗಿದ್ದೆ, ಅಳಿಯಂದ್ರು ಎಷ್ಟು ಗಾಬರಿ ಆಗಿದ್ರು ಗೊತ್ತಾ, ಹೋಗ್ಬೇಕಾದ್ರೆ ಹೇಳ್ಬಿಟ್ಟು ಹೋಗೋದಲ್ವಾ ಅಂತ ಬೈತಿರ್ತಾಳೆ. ಅಷ್ಟರಲ್ಲೇ ಮಂಜ ಅಲ್ಲಿಗೆ ಬಂದು ಅಕ್ಕ ಹೇಗಿದೆಯಾ ಅಂತ ಕೇಳ್ತಾನೆ. ಆಗ ಮೀನಾ ಯಾಕೋ ಕೊಬ್ಬು ಜಾಸ್ತಿ ಆಗಿದೆಯೇನೋ, ನಿಮ್ಮ ಭಾವನ ಮೇಲೆ ಕಂಪ್ಲೇಂಟ್ ಕೊಡೋಕೆ ಹೋಗಿದ್ದೇನೋ ಅಂತ ಕೇಳ್ತಿರ್ತಾಳೆ. ಆಗ ಕುಸುಮ ಅಳಿಯಂದ್ರ ಮೇಲೆ ಕಂಪ್ಲೇಂಟ್ ಕೊಡೋಕೆ ಹೋಗಿದ್ದೆ, ಯಾಕೋ ಹೀಗೆಲ್ಲ ಮಾಡ್ತಿದ್ಯಾ ಅಂತ ಬೈದಾಗ ಮಂಜ ಅಕ್ಕ ಕಾಣಿಸ್ತಿಲ್ಲ ಅಂತ ನೀವೆಲ್ಲ ಗಾಬರಿ ಆಗಿದ್ರಲ್ಲ, ಅದಕ್ಕೆ ಕಂಪ್ಲೇಂಟ್ ಕೊಟ್ಟೆ ಅಂತ ಹೇಳ್ತಾನೆ. ಆವಾಗ ಕನಕ ಅದಕ್ಕೆ ಭಾವನ ಮೇಲೆ ಕಂಪ್ಲೇಂಟ್ ಕೊಡೋದೇನು ಅಂತ ಬೈತಾಳೆ. ಆ ಮನುಷ್ಯನೇ ತಾನೇ ಅಕ್ಕನಿಗೆ ಯಾವಾಗಲೂ ಜಗಳ ಮಾಡೋದು ಬೈಯೋದು, ಅದಕ್ಕೆ ಕಂಪ್ಲೇಂಟ್ ಕೊಟ್ಟೆ ಅಂತಾನೆ ಮಂಜ. ಅದಕ್ಕೆ ಕುಸುಮ ಹುಚ್ಚು ನನ್ನ ಮಗನೇ, ಅವ್ರ ಮೇಲೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಬಂದಿದ್ಯಾ, ಪಾಪ ಅವ್ರು ಎಷ್ಟು ಹುಡುಕಾಡ್ತಿದ್ರು ಗೊತ್ತಾ ಅಂತ ಕೇಳ್ತಾಳೆ. ಅದಕ್ಕೆ ಕನಕ ಅಕ್ಕ ಕಳೆದೋಗಿದ್ದಾಳೆ ಅಂತ ಕಂಪ್ಲೇಂಟ್ ಕೊಟ್ಟಿರೋದಲ್ಲ, ಭಾವನ ಮೇಲಿರೋ ದ್ವೇಷಕ್ಕೆ ಕಂಪ್ಲೇಂಟ್ ಕೊಟ್ಟಿರ್ತಾನೆ ಅಂತಾಳೆ. ನಾನ್ಯಾಕೆ ಹಾಗೆ ಮಾಡಲಿ, ಅಕ್ಕನ ಹುಡುಕ್ಬೇಕು ಅಂತಲೇ ನಾನು ಹಂಗೆ ಮಾಡಿದ್ದು ಅಂತಾನೆ ಮಂಜ. ಆಗ ಮೀನಾ ಪೊಲೀಸ್ ಸ್ಟೇಷನ್ಗೆ ಹೋಗೋಕ್ಕಿಂತ ಮುಂಚೆಗೆ ಎಲ್ಲೆಲ್ಲಿ ನನ್ನನ್ನು ಹುಡುಕ್ತೆ ಅಂತ ಕೇಳ್ತಾಳೆ. ಆಗ ಮಂಜ ಟೈಮ್ ಆಯಿತು, ಎಲ್ಲೂ ಹುಡುಕೋದು ಬೇಡ, ಫಸ್ಟು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡು ಅಂತ ಸುಬ್ಬ ಹೇಳಿದ, ಅದಕ್ಕೆ ನಾನು ಕಂಪ್ಲೇಂಟ್ ಮಾಡಿದೆ ಅಂತಾನೆ. ಅಂದ್ಕೊಂಡೆ ಕಣೋ ಇದೆಲ್ಲ ಕೆಲಸ ಅವಂದೇ ಅಂತ, ನೀನು ಯಾವತ್ತು ಆ ಸುಬ್ಬನ ಸೇರೋದು ಬಿಡ್ತೀಯೋ ನೀನು ಅವತ್ತು ಜೀವನದಲ್ಲಿ ಉದ್ಧಾರ ಆಗ್ತೀಯ ಕಣೋ. ಮೀನಾ ಬೈತಿರ್ತಾಳೆ. ಇನ್ನೊಂದು ಕಡೆ ಕಾಗೆ ಸುಬ್ಬನ ಹತ್ರ ಬಂದು ಮಂಜ ಮನೆಯಲ್ಲಿ ನಡೆದ ವಿಷಯದ ಬಗ್ಗೆ ಸುಬ್ಬನ ಹತ್ರ ಹೇಳ್ತಾ, ಇನ್ಮೇಲೆ ನಾವು ಅವ್ರ ವಿಷಯಕ್ಕೆ ಹೋಗೋದು ಬೇಡ ಅಂತ ಅನಿಸ್ತಿದೆ ಕಣೋ. ನಾವು ದುಡ್ಡು ಕದ್ದಿರೋ ವಿಷಯನೂ ಭಾವ ಮನೆಯಲ್ಲಿ ಯಾರಿಗೂ ಹೇಳಿಲ್ಲ. ಅವ್ರು ಅಷ್ಟೇ ಅಲ್ಲದೆ ಅವನು ನಮ್ಮ ತಂಟೆಗೂ ಬರ್ತಾ ಇಲ್ಲ, ನಾವು ಕೂಡ ಅವ್ರ ತಂಟೆಗೆ ಹೋಗೋದು ಬೇಡ, ಸುಮ್ಮನೆ ಇದ್ಬಿಡೋಣ ಅಂತ ತೀರ್ಮಾನ ಮಾಡಿದ್ದೀನಿ ಅಂತಾನೆ ಮಂಜ. ಇದೆಲ್ಲ ಮಾಡಿದ್ದು ನಿಮ್ಮ ಅಕ್ಕನಿಗೋಸ್ಕರ ತಾನೇ ಅಂತಾನೆ ಕಾಗೆ ಸುಬ್ಬ. ಅದಕ್ಕೆ ಮಂಜ ನನ್ನ ಅಕ್ಕನಿಗೆ ಒಳ್ಳೇದಾಗಲಿ ಅಂತ ಅಷ್ಟೇ ಅಲ್ಲ, ಅವ್ರ ಮೇಲಿರೋ ಕೋಪಕ್ಕೂ ಹೀಗೆ ಮಾಡಿದೆ ಅಂತ ಹೇಳ್ತಾನೆ. ಇನ್ಮೇಲೆ ಇದನ್ನೆಲ್ಲ ಮಾಡೋದು ಬೇಡ ಅಂತಾನೆ ಮಂಜ. ಆಗ ಕಾಗೆ ಸುಬ್ಬ ಶಾಕ್ ಆಗಿ, ಯಾರ್ಯಾರೋ ಸುದ್ದಿಗೆ ನಾನ್ಯಾಕೋ ಹೋಗಲಿ, ನೀನು ಕೈ ಮುರಿದ್ರು ಅಂತ ತಾನೇ ನಾನು ಸಿಟ್ಟು ಮಾಡಿಕೊಂಡು ಅವನ ಮೇಲೆ ಜಗಳಕ್ಕೆ ಹೋಗಿದ್ದು, ನಿನಗೆ ಬೇಕಿಲ್ಲ ಅಂದರೆ ನಾನ್ಯಾಕೆ ಅವ್ರ ವಿಷಯಕ್ಕೆ ಹೋಗಲಿ, ಆಯಿತು ಬಿಡಪ್ಪ ಅಂತ ಹೇಳ್ತಾನೆ. ಆಗ ಮಂಜ ಕಾಲೇಜಿಗೆ ಹೋಗ್ತಾನೆ. ಆಗ ಸುಬ್ಬನ ಹುಡುಗರು ಬಂದು, ಏನಣ್ಣ ಇವನು ಈಗ ಅಂದ್ಬಿಟ್ಟು ಹೋಗ್ತಿದ್ದಾನೆ ಅಂತ ಅಂತಾರೆ. ಆಗ ಮಂಜ ಅದೇ ಕಣೋ ನನಗೂ ಉರಿತಾ ಇರೋದು, ಇವನು ಇಟ್ಕೊಂಡು ಆ ಸೂರ್ಯನ ಮೀನನ್ನು ಆಟ ಆಡ್ಸೋಣಂದರೆ ಇವನೇ ಈಗ ಮಾತಾಡ್ಬಿಟ್ಟು ಹೋದ್ನಲ್ಲ ಅಂತಾನೆ. ಇದು ಹೀಗೆ ಮುಂದುವರೆದ್ರೆ ಇವನ ಭಾವನ ಮೇಲಿರೋ ಕೋಪ ಹೊರಟೋಗುತ್ತೆ. ಆಗ ಬಾವೈದ್ನ ಇಬ್ಬರು ಸೇರಿ ಒಂದಾಗ್ಬಿಟ್ರೆ ನಮ್ಗೆ ಒಳ್ಳೇದಲ್ಲ ಅಂತಾನೆ ಕಾಗೆ ಸುಬ್ಬ. ಅದಕ್ಕೆ ಅವನ ಹುಡುಗರು ಈಗ ಏನಣ್ಣ ಮಾಡೋದು ಅಂತ ಕೇಳ್ತಾರೆ. ತಕ್ಷಣಕ್ಕೆ ಏನೂ ಮಾಡೋದು ಬೇಡ, ಸ್ವಲ್ಪ ದಿವಸ ಬಿಟ್ಟು ಆಮೇಲೆ ಕೆದ್ಕೋಣ, ಅರಕ್ಕನ ಮೇಲಿರೋ ಪ್ರೀತಿಗೆ ಹೀಗೆಲ್ಲ ಮಾತಾಡ್ತಿದ್ದಾನೆ ಅಂತಾನೆ ಕಾಗೆ ಸುಬ್ಬ. ಇನ್ನೊಂದು ಕಡೆ ಮನೋಜ ರೋಹಿಣಿನ ಕರೆದು, ನಾನು ಡೀಲರ್ನ ನೋಡಬೇಕು, ಹೊರಗಡೆ ಹೋಗ್ತಾ ಇದ್ದೀನಿ, ನೀನು ಅಂಗಡಿ ನೋಡ್ಕೊ ಅಂತ ಹೇಳಿ ರೋಹಿಣಿನ ಶಾಪಲ್ಲಿ ಬಿಟ್ಟು ಹೋಗ್ತಾನೆ. ಅಂಗಡಿಲಿರೋ ಸ್ಟಾಫ್ ಒಬ್ಬರು ಬಂದು, ಮೇಡಮ್ ಅಂಗಡಿಲಿ ಯಾರೋ ಒಬ್ಬರು ತುಂಬಾ ಐಟಮ್ಸ್ನ ತೊಗೊತಿದ್ದಾರೆ, ಅಲ್ಲಿ ನಿಮ್ಮನ್ನೇ ಕೇಳ್ತಿದ್ದಾರೆ ಅಂತ ಹೇಳಿ ಹೋಗ್ತಾರೆ. ಹೌದಾ ಅಂತ ರೋಹಿಣಿ ಅಲ್ಲಿಗೆ ಬರ್ತಾಳೆ. ರೋಹಿಣಿ ಅಲ್ಲಿ ಬಂದು ನೋಡ್ತಾಳೆ. ಅಲ್ಲಿ ನೋಡಿ ಮಾತಾಡಿಸಿದ ತಕ್ಷಣ ದಿನೇಶ ಅಲ್ಲಿರ್ತಾನೆ. ಅವನು ತಿರುಗಿದ ತಕ್ಷಣ ರೋಹಿಣಿ ತುಂಬಾ ಶಾಕ್ ಆಗ್ತಾಳೆ. ಆಗ ದಿನೇಶ, ಕಂಗ್ರ್ಯಾಚುಲೇಷನ್ಸ್ ಕಲ್ಯಾಣಿ, ಇಷ್ಟು ದೊಡ್ಡ ಅಂಗಡಿ ಓಪನ್ ಮಾಡಿದ್ದೀಯಾ, ನೀನು ಬೆಳೆಯೋದನ್ನು ನೋಡಿ ನನಗೆ ತುಂಬಾ ಸಂತೋಷ ಆಗ್ತಿದೆ ಅಂತಾನೆ. ಆಗ ರೋಹಿಣಿ ಗಾಬರಿಯಿಂದ, ನೀನು ಯಾಕೋ ಇಲ್ಲಿಗೆ ಬಂದೆ ಅಂತಾಳೆ. ಅದಕ್ಕೆ ದಿನೇಶ, ನೀನೇನು ಬಿಟ್ಟರೆ ನನಗೆ ಯಾರಿದ್ದಾರೆ ಕಲ್ಯಾಣಿ, ಅದಕ್ಕೆ ನಿನ್ನ ಹತ್ರನೇ ಹುಡ್ಕೊಂಡು ಬಂದೆ, ನಾನು ಅದಲ್ಲದೆ ಈಗ ಹೊಸ್ದಾಗಿ ಮದುವೆ ಬೇರೆ ಆಗ್ತಾಯಿದ್ದೀನಿ, ಅದಕ್ಕೆ ನೀನೇ ಸಹಾಯ ಮಾಡಬೇಕು ಅಂತಾನೆ ದಿನೇಶ. ನಾನೇನು ಸಹಾಯ ಮಾಡಲಿ ಅಂತಾಳೆ ರೋಹಿಣಿ. ನನ್ನ ಹತ್ರ ₹1 ದುಡ್ಡೂ ಇಲ್ಲ, ನನ್ನ ಹತ್ರ ಇರೋದು ದುಡ್ಡನ್ನೆಲ್ಲ ಈ ಶೋರೂಮ್ಗೆ ಹಾಕಿದ್ದೀನಿ ಅಂತ. ಅದಕ್ಕೆ ದಿನೇಶ, ₹1 ದುಡ್ಡಿಲ್ಲ ಅಂತ ಹೇಳ್ತೀಯಾ, ಇಷ್ಟು ದೊಡ್ಡ ಶೋರೂಮ್ ಓಪನ್ ಮಾಡಿದ್ದೀಯಾ, ಯಾರಿಗೆ ಹೇಳ್ತಾ ಇದೀಯಾ ನೀನು ಅಂತ ಹೇಳ್ತಾನೆ. ಆಗ ಅದಕ್ಕೆ ರೋಹಿಣಿ, ನೋಡು ಇರೋದ್ರೆಲ್ಲ ಈ ಶೋರೂಮಿಗೆ ಹಾಕಿದ್ದೀನಿ, ಪ್ಲೀಸ್ ದಯವಿಟ್ಟು ನನ್ನ ಜೀವ ತಿನ್ಬೇಡ, ಇಲ್ಲಿಂದ ಹೊರಟೋಗು ಅಂತಾಳೆ. ಅದಕ್ಕೆ ದಿನೇಶ, ಅದೆಲ್ಲ ಆಗೋದಿಲ್ಲ ಕಲ್ಯಾಣಿ, ನನಗೆ ದುಡ್ಡು ಬೇಕೇ ಬೇಕು, ಇಲ್ಲಾಂದರೆ ಮನೆಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ನಾನು ತೊಗೊತೀನಿ, ಹೇಗೋ ನಾನು ಹೊಸ್ದಾಗಿ ಮದುವೆ ಆಗ್ತಿದ್ದೀನಿ ಅಂತಾನೆ. ಅದಕ್ಕೆ ರೋಹಿಣಿ, ನೀನು ಹೇಳೋದೆಲ್ಲ ಕೇಳೋಕ್ಕಾಗೋದಿಲ್ಲ, ಬೇಗ ಇಲ್ಲಿಂದ ಹೊರಟೋಗು, ಮನೋಜ್ ಬಂದುಬಿಡ್ತಾರೆ ಇಲ್ಲಾಂದರೆ ಅಂತಾಳೆ. ಅದಕ್ಕೆ ದಿನೇಶ್, ಹೌದಾ ಬರಲಿ ಬಿಡು, ಅವ್ರಿಗೂ ನಾನು ಸತ್ಯ ಹೇಳ್ತೀನಿ ಅಂತಾನೆ. ಅದಕ್ಕೆ ರೋಹಿಣಿ, ಯಾಕೋ ನನ್ನ ಜೀವನನ ಹಾಳು ಮಾಡ್ತಾ ಇದೀಯಾ, ಹೇಗೋ ಕಷ್ಟಪಟ್ಟು ನನ್ನ ಜೀವನನ ಕಟ್ಕೊಂಡಿದ್ದೀನಿ ಅಂತಾಳೆ. ನಾನು ಯಾಕೆ ನಿನ್ನ ಜೀವನ ಹಾಳು ಮಾಡಲಿ ಕಲ್ಯಾಣಿ, ಹೇಗೋ ನಾನು ಬಂದಿದ್ದೀನಿ, ನಿನ್ನ ಹತ್ರ ದುಡ್ಡಿಲ್ಲ ಅಂತ ಬೇರೆ ಹೇಳ್ತಿದ್ಯಾ, ಈಗ ನಿಮ್ಮ ಮನೆಗೆ ಬೇಕಾಗಿರೋಂಥ ಸಾಮಾನುಗಳು AC, ಫ್ರಿಜ್ಜು, ವಾಷಿಂಗ್ ಮಿಷಿನ್ನು ಎಲ್ಲ ಕಳಿಸ್ಬಿಡು, ದೊಡ್ಡ ದೊಡ್ಡ TV ಕಳಿಸು ಹಾಗೆ ಅಂತಾನೆ. ಅದಕ್ಕೆ ರೋಹಿಣಿ, ಏನು ಹುಡುಗಿರ ಹತ್ರ ವರದಕ್ಷಿಣೆ ಕೇಳೋ ಥರ ಕೇಳ್ತಿದೆಯಲ್ಲ, ಇದಕ್ಕೆಲ್ಲ ಎಷ್ಟು ದುಡ್ಡಾಗುತ್ತೆ ಅಂತ ಗೊತ್ತಾ, ಹತ್ತತ್ರ 2 ಲಕ್ಷ ಆಗುತ್ತೆ, ಮನೋಜ್ ಕೇಳಿದರೆ ನಾನು ಏನಂತ ಹೇಳಲೆ ಅಂತಾಳೆ. ಅದಕ್ಕೆ ದಿನೇಶ, ಅದು ನಿನ್ನ ಪ್ರಾಬ್ಲಮ್ಮು, ಅದಕ್ಕೆ ನಾನೇನು ಮಾಡಲಿ,
ಈಗ ಹೇಗೋ ಈ ಸಾಮಾನುಗಳಿಗೆಲ್ಲ 2 ಲಕ್ಷ ಆಗುತ್ತೆ ಅಂತ ಹೇಳ್ತಿದ್ದೀಯಲ್ಲ, ಈಗ ಇದನ್ನೇನು ಕೊಡ್ತೀಯಾ ಅಥವಾ ನನ್ನ ಮನೋಜಿಗೆಲ್ಲ ವಿಷಯ ಹೇಳ್ಬಿಡ್ಲಾ? ಹತ್ತತ್ರ 2 ಲಕ್ಷ ಆಗುತ್ತೆ ಅಂತ ಹೇಳ್ದೆಲ್ಲ, ಆ 2 ಲಕ್ಷನಾದರೂ ಕೊಡು ಅಂತ ಕೇಳ್ತಾನೆ. ಅದಕ್ಕೆ ರೋಹಿಣಿ ಬೇಡ ನಿನಗೇನೇನು ಬೇಕೋ ಅದನ್ನೆಲ್ಲ ತೊಗೊಂಡೋಗು ಅಂತಾಳೆ. ಅದಕ್ಕೆ ದಿನೇಶ ಸರಿ ಇದನ್ನೆಲ್ಲ ಗಾಡಿ ತರಿಸ್ತೀನಿ, ಅದಕ್ಕೆಲ್ಲ ತುಂಬಿಸಿ ಕಳಿಸು, ಇದಕ್ಕೆಲ್ಲ ವಾರಂಟಿ ಕಾರ್ಡ್ ಇದೆ ತಾನೇ, ಏನಾದರೂ ಹೆಚ್ಚು ಕಡಿಮೆ ಆದರೆ ಮತ್ತೆ ವಾಪಸ್ ತರ್ತೀನಿ ಅಂತ ಹೇಳ್ತಾನೆ. ದಿನೇಶ ಅಲ್ಲಿಂದ ಹೊರಡುವಾಗ ಮನೋಜ್ ಅಲ್ಲಿಗೆ ಬರ್ತಾನೆ. ಗಾಡಿಗೆ ಸಾಮಾನುಗಳು ತುಂಬ್ತಿರೋದನ್ನೆಲ್ಲ ನೋಡಿ, ಏನು ರೋಹಿಣಿ ಯಾರೋ ಇಷ್ಟೊಂದೆಲ್ಲ ಐಟಮ್ಸ್ ತೊಗೊಂಡ್ಬಿಟ್ಟಿದ್ದಾರಲ್ಲ, ಏನು ಇವತ್ತು ಕಲೆಕ್ಷನ್ ತುಂಬ ಜೋರು ಅಂತ ಅನಿಸುತ್ತೆ ಅಂತ ಹೇಳ್ತಾ ಗಲ್ಲಾಪೆಟ್ಟಿಗೆ ಖುಷಿಯಿಂದ ಓಪನ್ ಮಾಡಿ ನೋಡಿದಾಗ ಅದರಲ್ಲಿ ದುಡ್ಡೇ ಇರೋದಿಲ್ಲ. ಆಗ ಶಾಕ್ ಆಗಿ ಏನು ರೋಹಿಣಿ ಇದರಲ್ಲಿ ಕ್ಯಾಶ್ ಇಲ್ವಲ್ಲ ಅಂತ ಕೇಳ್ತಾನೆ. ಅವ್ರು ಕಾರ್ಡ್ ಯೂಸ್ ಮಾಡಿದಾರಾ ಅಂತೇಳಿ ಅಕೌಂಟ್ನ ಚೆಕ್ ಮಾಡ್ತಾನೆ. ಅಯ್ಯೋ ಕಾರ್ಡಲ್ಲೂ ಇಲ್ಲ ಇದರಲ್ಲೂ ಸ್ವೈಪ್ ಮಾಡಿಲ್ವಲ್ಲ ಅಂತ ಕೇಳ್ತಾನೆ. ಆಗ ರೋಹಿಣಿ EMIಯಲ್ಲಿ ತೊಗೊಂಡೋಗಿದ್ದಾರೆ ಅಂತ ಹೇಳ್ತಾಳೆ. ಏನು EMIನ? ಸ್ವಲ್ಪ ದಿವಸ ಯಾವ EMIನದು ಕೊಡೋದು ಬೇಡ ಅಂತ ನಾವಿಬ್ಬರು ಡಿಸೈಡ್ ಮಾಡಿ ಮಾತಾಡಿದ್ವಲ್ಲ, ಮತ್ತು ನೀನು ಯಾಕೆ ಕೊಟ್ಟೆ ಅಂತ ಕೇಳ್ತಾನೆ. ಅದಕ್ಕೆ ರೋಹಿಣಿ ಅವರು ನನಗೆ ಗೊತ್ತಿರೋ ಕಸ್ಟಮರು, ಹಾಗಾಗಿ ಕೊಡಬೇಕಾಯ್ತು ಮನೋಜ್ ಅಂತ ಹೇಳ್ತಾಳೆ. ಅದಕ್ಕೆ ಮನೋಜ ನೀನು ಸ್ವಲ್ಪನೂ ಡೌನ್ ಪೇಮೆಂಟ್ ತೊಗೊಳ್ದೇನೆ EMIಯಲ್ಲಿ ಎಲ್ಲ ಸಾಮಾನುಗಳನ್ನ ಕೊಟ್ಟು ಕಳಿಸಿದೆಯಲ್ಲ, ನನಗಿದು ಸ್ವಲ್ಪನೂ ಇಷ್ಟ ಆಗ್ತಾಯಿಲ್ಲ. ಅದು ಈ ಕಾಲದಲ್ಲಿ ಯಾರನ್ನೂ ನಂಬೋದಕ್ಕಾಗೋದಿಲ್ಲ, ನೀನೇನು ಈ ಥರ ಮಾಡಿದೀಯಲ್ಲ ಅಂತ ಕೋಪ ಮಾಡ್ಕೊಂಡು ಕೇಳ್ತಾನೆ. ಅದಕ್ಕೆ ರೋಹಿಣಿ ಏನು ಮನೋಜ್, ನನಗೆ ಈ ಅಂಗಡೀಲಿ ಒಂದು ಐಟಮು ಸೇಲ್ ಮಾಡೋ ಅಧಿಕಾರನೂ ಇಲ್ವಾ? ನೀವು ಈ ಥರ ಮಾತಾಡ್ತಿದ್ದೀರಲ್ಲ, ನನಗೆ ಗೊತ್ತಿರೋರು ಅಂತ ಹೇಳಿದೆ, ಈಗೇನು ಫೋನ್ ಮಾಡಿ ಅವರಿಗೆ ವಾಪಸ್ ನನ್ನ ಮೇಲೆ ನಂಬಿಕೆ ಇಲ್ಲ ಅಂತ ಕೇಳ್ತೀನಿ ಅಂತಾಳೆ. ಅದಕ್ಕೆ ಮನೋಜ ನಂಬಿಕೆ ಇಲ್ಲ ಅಂತಲ್ಲ ರೋಹಿಣಿ, ನಾವೇ ಮಾತಾಡಿದ್ವಲ್ಲ ಯಾರಿಗೂ EMIಯಲ್ಲಿ ಕೊಡೋದು ಬೇಡ ಅಂತ, ಅದಕ್ಕೆ ಹಾಗೆ ಹೇಳ್ದಷ್ಟೇ, ಕೋಪ ಮಾಡ್ಕೋಬೇಡ ಅಂತ ಹೇಳ್ತಾನೆ. ನಿನಗೆ ಗೊತ್ತಿರೋರಾದರೆ ಅವರು ಚೆನ್ನಾಗಿ EMI ಕಟ್ತಾರೆ ಬಿಡು, ಹೋಗಲಿ, ಈಗ ನೀನು ಪಾರ್ಲರ್ಗೆ ಹೋಗ್ಬೇಕಂತಿದ್ದಲ್ಲ ಹೋಗು ಅಂತ ಹೇಳ್ತಾನೆ. ಅದಕ್ಕೆ ರೋಹಿಣಿ ಸರಿ ಆಯಿತು ಅಂತ ಹೊರಗಡೆ ಬಂದುಬಿಟ್ಟು ಪೂಜೆಗೆ ಫೋನ್ ಮಾಡ್ತಾಳೆ. ನಿನ್ನ ಅರ್ಜೆಂಟಾಗಿ ಮೀಟ್ ಮಾಡಬೇಕು, ನಿನ್ನ ಹತ್ರ ಸ್ವಲ್ಪ ಮಾತಾಡೋದಿದೆ ಬಾ ಅಂತ ಕರೀತಾಳೆ. ರೋಹಿಣಿ ಪೂಜಾ ಇಬ್ಬರು ಮೀಟ್ ಆಗ್ತಾರೆ. ಪೂಜಾ ಏನಾಯಿತು ಅಂತ ಕೇಳ್ತಾಳೆ. ಅದಕ್ಕೆ ರೋಹಿಣಿ ನನಗೆ ಹುಚ್ಚಿಡೋದೊಂದೇ ಬಾಕಿ ಕಣೆ, ಆ ದಿನೇಶನ ಕಾಟ ತುಂಬಾ ಆಗಿದೆ. ಇವತ್ತು ಅಂಗಡಿಗೆ ಬಂದು ಎಷ್ಟೊಂದೆಲ್ಲ ಸಾಮಾನು ತಗೊಂಡೋದ ಗೊತ್ತಾ? ಅಷ್ಟೇ ಅಲ್ಲದೆ ನನ್ನ ಬಗ್ಗೆ ಎಲ್ಲ ವಿಷಯನೂ ಮನೋಜ್ ಹತ್ರ ಹೇಳ್ತೀನಿ ಅಂತ ಎದುರಿಸಿದ್ದಾನೆ ಅಂತ ಹೇಳ್ತಾಳೆ. ಅದಕ್ಕೆ ಪೂಜಾ ಶೋರೂಮ್ ಅಡ್ರೆಸ್ ಅವ್ನಿಗೆ ಹೇಗೆ ಗೊತ್ತಾಯಿತು ಅಂತ ಕೇಳ್ತಾಳೆ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ಅದು ಹೇಗೆ ಗೊತ್ತಾಯಿತು ನನಗೆ ಗೊತ್ತಿಲ್ಲ, ಅವನು ಬಂದು ನನಗೆ ತುಂಬಾ ಕಾಟ ಕೊಡ್ತಿದ್ದಾನೆ, ಮನೇಲಿ ಬೇರೆ ಅಷ್ಟೊಂದು ಸಮಸ್ಯೆ ಇದೆ, ಅಂಥದ್ರಲ್ಲಿ ಇವನು ಬೇರೆ ನನಗೆ ತುಂಬಾ ಕಾಟ ಕೊಡ್ತಾ ಇದ್ದಾನೆ, ನಾನು ಏನು ಮಾಡಲಿ ಅಂತ ಗೊತ್ತಾಗ್ತಿಲ್ಲ ಅಂತಾಳೆ. ಇವಾಗ ಏನೇ ಮಾಡೋದು, ಸುಮ್ಮನೆ ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಬಿಡೋಣವಾ, ಈ ಥರ ಬ್ಲಾಕ್ ಮೇಲ್ ಮಾಡ್ತಿದ್ದಾನೆ ಅಂತ ಪೂಜಾ ಹೇಳ್ತಾಳೆ. ಅದಕ್ಕೆ ರೋಹಿಣಿ ಪೊಲೀಸ್ ಸ್ಟೇಷನ್ಗೆ ಹೋದರೆ ಎಲ್ಲ ವಿಷಯನೂ ಹೇಳಬೇಕಾಗುತ್ತೆ, ಯಾಕೆ ಅವ್ನು ಬ್ಲಾಕ್ ಮೇಲ್ ಮಾಡ್ತಿದ್ದಾನೆ ಎಲ್ಲ ಡೀಟೇಲ್ಸು ಪೊಲೀಸ್ನವ್ರಿಗೆ ಕೊಡಬೇಕಾಗುತ್ತೆ, ಆಗ ನನ್ನ ವಿಷಯ ಎಲ್ಲ ಹೊರಗಡೆ ಬರಲ್ವಾ ಅಂತ ಹೇಳ್ತಾಳೆ. ಇವಾಗ ಏನೇ ಮಾಡೋದು ಅಂತ ಪೂಜಾ ಕೇಳ್ತಾಳೆ. ಅದಕ್ಕೆ ರೋಹಿಣಿ ಯಾರಾದರೂ ರೌಡಿಗಳ ಹತ್ರ ಅವನಿಗೆ ಹೇಳಿ ಬೆದರಿಸಿ ಸುಮ್ಮನಿರಿಸ್ಬೇಕು, ಇಲ್ಲಾಂದ್ರೆ ಅವ್ನು ಸುಮ್ಮನೆ ಇರಲ್ಲ ಅಂತ ಹೇಳ್ತಾಳೆ. ಆಗ ಪೂಜಾ ನಿನಗೆ ಯಾರಾದರೂ ಗೊತ್ತಾ ಅಂತ ಕೇಳ್ತಾಳೆ. ಆಗ ರೋಹಿಣಿ ನನಗೆ ಗೊತ್ತು, ಅವನೇ ಇದನ್ನಲ್ಲ ಕಾಗೆ ಸುಬ್ಬ ಬಡ್ಡಿ ದುಡ್ಡು ತಂದಿದ್ವಲ್ಲ ಅವನು ಅಂತ ಹೇಳ್ತಾಳೆ. ಅದಕ್ಕೆ ಪೂಜಾ ಅವನ ಅಂತ ಹೇಳ್ತಾಳೆ. ಅದಕ್ಕೆ ರೋಹಿಣಿ ಹೌದು ಅವನೇ, ಅವ್ನು ನೋಡಿದರೆ ರೌಡಿ ಥರನೇ ಇದ್ದಾನೆ ಅಂತ ಹೇಳ್ತಾಳೆ. ಸರಿ ಬಾ ಹೋಗೋಣ ಅವನ ಹತ್ರ ಅಂತ ಇಬ್ಬರು ಸುಬ್ಬನ ಹತ್ರ ಹೋಗ್ತಾರೆ. ಆಫೀಸಲ್ಲಿ ಸುಬ್ಬ ರೋಹಿಣಿನ ನೋಡಿ, ಬನ್ನಿ ಮೇಡಮ್ ನೀವು ಒಬ್ಬರೇ ನೋಡಿ ಈ ಫೀಲ್ಡಲ್ಲಿ ನನಗೆ ದುಡ್ಡನ್ನು ಕರೆಕ್ಟಾಗಿ ಕೊಟ್ಟಿರೋದು, ಅಂದರೆ ಎಷ್ಟು ದುಡ್ಡು ಬೇಕು ಮೇಡಮ್ ಅಂತ ಕೇಳ್ತಾನೆ. ಅದಕ್ಕೆ ರೋಹಿಣಿ ನಾನು ಸಾಲ ಕೇಳೋದಕ್ಕೆ ಬಂದಿಲ್ಲ, ಮತ್ತು ಎದಕ್ಕೆ ಬಂದಿದ್ದೀರಾ ಮೇಡಮ್ ಅಂತ ಕಾಗೆ ಸುಬ್ಬ ಕೇಳ್ತಾನೆ. ಅದಕ್ಕೆ ತುಂಬ ದಿನದಿಂದ ಒಬ್ಬ ನನ್ನನ್ನು ಹೆದರಿಸಿ ಟಾರ್ಚರ್ ಕೊಡ್ತಿದ್ದಾನೆ, ಅವನಿಗೆ ಸರಿಯಾಗಿ ಏಟ್ ಕೊಟ್ಟು ಹಿಂಗೆ ವಾರ್ನಿಂಗ್ ಮಾಡಬೇಕು ಅಂತ ಹೇಳ್ತಾಳೆ. ಅದಕ್ಕೆ ಕಾಗೆ ಸುಬ್ಬ ಮೇಡಮ್ ನಾನು ಬಡ್ಡಿ ವ್ಯವಹಾರ ಮಾಡೋನು, ಆದರೆ ನಾನು ರೌಡಿಸಮ್ ಮಾಡಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಪೂಜಾ ಸಾಕು ಸುಮ್ಮನೆ ಇರಿ, ನೀವು ಈ ಫೀಲ್ಡಿಗೆ ಬರೋದಕ್ಕಿಂತ ಮುಂಚೆ ನೀವು ಏನು ಮಾಡ್ತಿದ್ರಿ ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತಾಳೆ. ನೀವು ರೌಡಿಸಮ್ ಮಾಡಿದೆ ನಿಮ್ಮ ಫೋಟೋ ಎಲ್ಲ ಪೊಲೀಸ್ ಸ್ಟೇಷನಲ್ಲಿ ಇರುತ್ತಾ ಅಂತ ಹೇಳ್ತಾಳೆ. ಅದಕ್ಕೆ ಕಾಗೆ ಸುಬ್ಬ ಅವ್ರ ಹುಡುಗರ ಹತ್ರ ಹೌದಾ ನನ್ನ ಹೆಸರು ಅಷ್ಟು ಫೇಮಸ್ಸಾ ಅಂತ ಅವ್ನ ಹುಡುಗರು ಆಗಿರ್ಬೋದಣ್ಣ ಅಂತ ಹೇಳ್ತಾರೆ. ಆಗ ನೀವು ಇಷ್ಟೊಂದು ಕೇಳ್ತಿದ್ದೀರ ಅಂದಮೇಲೆ ನಿಮಗೆ ಹೆಲ್ಪ್ ಮಾಡ್ತೀನಿ ಅಂತ ಕಾಗೆ ಸುಬ್ಬ ಹೇಳ್ತಾನೆ. ಆ ವ್ಯಕ್ತಿ ಯಾರು, ಅವ್ನು ಯಾಕೆ ನಿಮಗೆ ಟಾರ್ಚರ್ ಕೊಡ್ತಾ ಇದ್ದಾನೆ, ನೀವು ವಿಷಯ ಏನಾದರೂ ಅವನಿಗೆ ಗೊತ್ತಾಗಿದೆ, ಅದಕ್ಕೆ ಅವ್ನು ನಿಮ್ಮ ಹಿಂದೆ ದುಡ್ಡು ಕೊಡಿ ಅಂತ ಪೀಡಿಸ್ತಿದ್ದಾನೆ ಅಂತ ಅನಿಸುತ್ತೆ ಅಂತಾನೆ. ಆಗ ಅದಕ್ಕೆ ರೋಹಿಣಿ ನೋಡಿ ನೀವು ಆ ವಿಷಯನೆಲ್ಲ ಕೇಳೋ ಹಾಗಿಲ್ಲ, ನಾವು ಈ ವಿಷಯನೆಲ್ಲ ಹೇಳೋ ಹಾಗಿದ್ದರೆ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾಯಿದ್ವಿ, ನಿಮ್ಮ ಹತ್ರ ಯಾಕೆ ಬರ್ತಾಯಿದ್ವಿ, ಈ ಕೆಲಸ ಆಗುತ್ತೋ ಇಲ್ವೋ ಹೇಳಿ ಅಂತಾಳೆ.
ಪೂಜಾ, ಪೊಲೀಸರು ಕೂಡ ನಿಮ್ಮಷ್ಟು ಇನ್ಫಾರ್ಮೇಷನ್ ಕೇಳೋದಿಲ್ಲ, ಅಷ್ಟು ಇನ್ಫಾರ್ಮೇಷನ್ ಕೇಳ್ತಾ ಇದ್ದೀರಾ ನೀವು ಅಂತ ಹೇಳ್ತಾಳೆ. ಅದಕ್ಕೆ ಸುಬ್ಬ, ಹೋಗ್ಲಿ ಫೋಟೋ ಮತ್ತು ಫೋನ್ ನಂಬರ್ ಆದರೂ ಕೊಡಿ ಅಂತ ಕೇಳ್ತಾನೆ. ಅದಕ್ಕೆ ರೋಹಿಣಿ ಫೋನ್ ನಂಬರು ಮತ್ತು ಫೋಟೋ ಕೊಡ್ತಾಳೆ. ಈ ಕೆಲಸ ಮಾಡೋದಕ್ಕೆ ದುಡ್ಡು ಎಷ್ಟು ಕೊಡಬೇಕು ಅಂತ ರೋಹಿಣಿ ಕೇಳ್ತಾಳೆ. ಅದಕ್ಕೆ ಕಾಗೆ ಸುಬ್ಬ, ಬೇಡ ಮೇಡಮ್, ನೀವು ನನ್ನ ಹತ್ರ ವ್ಯವಹಾರ ಮಾಡಿ ದುಡ್ಡನ್ನ ಸರಿಯಾದ ಟೈಮಿಗೆ ಸರಿಯಾಗಿ ಕೊಟ್ಟಿದ್ದೀರಾ, ಅದಕ್ಕೆ ನನ್ನ ಸಣ್ಣ ಹೆಲ್ಪ್ ಅಂತಲೇ ಅಂದ್ಕೊಳ್ಳಿ, ಇದಕ್ಕೆಲ್ಲ ದುಡ್ಡು ತಗೊಳ್ಳೋದಿಲ್ಲ ಅಂತ ಹೇಳ್ತಾನೆ. ರೋಹಿಣಿ, ಪೂಜಾ ಆಫೀಸಿಂದ ಹೋಗ್ತಾರೆ. ಆಗ ಸುಬ್ಬನ ಹುಡುಗರು ಬಂದು, ಅಣ್ಣ ಇವ್ರು ಯಾರು ಅಂತ ನಿಮ್ಗೆ ಗೊತ್ತಾ ಅಂತ ಕೇಳ್ತಾರೆ. ಆಗ ಸುಬ್ಬ, ಗೊತ್ತು ಕಣೋ, ಆ ಸೂರ್ಯ ಇದನ್ನಲ್ಲ ಅವ್ರ ಅಣ್ಣನ ಹೆಂಡ್ತಿ ಇವರು ಅಂತ ಹೇಳ್ತಾನೆ. ಗೊತ್ತಿದ್ರೂ ಮತ್ತೆ ಯಾಕಣ್ಣ ಇವ್ರಿಗೆ ಸಹಾಯ ಮಾಡ್ತಿದ್ದೀರಾ ಅಂತ ಕೇಳ್ತಾನೆ. ಆಗಲ್ಲ ಕಣಮ್, ಇವರು ಮಂಜ ಇದನ್ನಲ್ಲ, ಹೇಗೋ ಅವ್ನ ಕೆಲ್ಸಕ್ಕೆ ಬರೋದಿಲ್ಲ, ಈಗ ಇವ್ರನ್ನಾದರೂ ಇಟ್ಕೊಂಡು ಆ ಸೂರ್ಯನ ಮೇಲೆ ಸೇಡ್ ತೀರಿಸ್ಕೋಬೇಕಂತ ಇದ್ದೀನಿ, ಅದೇ ನನ್ನ ಪ್ಲಾನ್ ಅಂತ ಹೇಳ್ತಾನೆ. ಸರಿ, ಈ ಫೋಟೋದಲ್ಲಿರೋ ವ್ಯಕ್ತಿನ ಈಗಲೇ ಫೋನ್ ಮಾಡಿ ಇಲ್ಲಿ ಕರೆಸು ಅಂತ ಹುಡುಗರಿಗೆ ಹೇಳ್ತಾನೆ ಸುಬ್ಬ. ಆಗ ಅವರು ಸರಿ ಅಂತ ಹೇಳಿ ಹೋಗಿ ಅವನ್ನ ಆಫೀಸಿಗೆ ಕರೆಸ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ನಮ್ಮ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಬರ್ತೀನಿ. ಬಾಯ್.